ಮನೋಜ ತನು ನಿಂಗೆ ಸಿಕ್ಕಿದ್ಲಾ? ಅಮ್ಮ ಇಲ್ಲಮ್ಮ, ನಂಗೆ ಅವಳೆಲ್ಲೂ ಸಿಕ್ಕಿಲ್ಲ. ಅಲ್ಲ, ಅವಳು ಯಾರು ಸಿಟಿಗೆ ಬರೋಕ್ಕೆ ಹೇಳಿದ್ದು? ನಿಂಗೆ ಅಷ್ಟು ಬುದ್ಧಿ ಇಲ್ವಾ? ಅವಳು ಬರ್ಬೇಕಾದ್ರೆ ಯಾಕೆ ಅವಳನ್ನ ಬರಕ್ಕೆ ಬಿಟ್ಟೆ ನೀನು? ಅಯ್ಯೋ, ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಕಣ ತಡಿಯೋಕ್ಕೆ. ಆದರೆ ಅವಳು ನನ್ನ ಮಾತಲ್ಲಿ ಕೇಳಬೇಕು ಹೇಳು. ಇಷ್ಟಕ್ಕೂ ಅವಳು ನಮ್ಗೆ ಹೇಳಿ ಕೇಳಿ ಹೋಗಿಲ್ಲಪ್ಪ. ಏನಮ್ಮ ಹೇಳ್ತಿದೆ ನೀನು? ಹೇಳಿ ಕೇಳಿ ಹೋಗಿಲ್ಲ ಅಂದೆ, ಮತ್ತೆ ಹೇಗೆ ಹೋದ್ಲು? ಅದು ಮನೋಜ, ಅವಳು ಇದ್ದಕ್ಕಿದ್ದಂಗೆ ಹೊರಟೋಗಿದ್ದಾಳೆ ಕಣೋ. ಯಾರಿಗೇನೂ ಹೇಳಲಿಲ್ಲ. ನಮಗೆ ವಿಷಯ ಹೇಳಿದ್ದು ಗಾಯತ್ರಿ. ಏನು? ನಿಮ್ಗೆ ಯಾರಿಗೂ ಹೇಳ್ದೆ ಹೊಂಟೋದ್ಲ? ಅಲ್ಲ, ಅವಳು ಯಾಕೆ ಆ ಥರ ಮಾಡಿದ್ಲು? ಅಲ್ಲಮ್ಮ, ಅವಳಿಗೆ ಇಷ್ಟಕ್ಕೂ ಬೆಂಗಳೂರಿಗೆ ಹೇಗೆ ಹೋಗ್ಬೇಕು, ಎಲ್ಲಿ ಬಸ್ ಹತ್ಬೇಕು, ಎಲ್ಲಿ ಇಳಿಬೇಕು, ಇದೆಲ್ಲ ಏನೂ ಗೊತ್ತಿಲ್ವಲ್ಲ? ಅಯ್ಯೋ ದೇವ್ರೇ. ಹೌದು ಕಣೋ, ನನಗೂ ಅದೇ ಗಾಬರಿ ಆಗ್ತಿರೋದು. ಅವಳು ಹೋಗಿ ಸುಮಾರು ದಿನ ಆಗೋಯ್ತು. ಇಷ್ಟು ದಿನ ಇಲ್ಲಿದ್ದಾಳೋ, ಏನು ಹೇಳಕ್ಕೆ ಅವಸ್ಥೆ ಪಡ್ತಾವಳೋ. ಅಯ್ಯೋ ಭಗವಂತ, ಅವಳನ್ನ ದೇವರೇ ಕಾಪಾಡಬೇಕು. ಮನೋಜ, ಇವಾಗ ನಾವು ಒಂದು ಕಂಪ್ಲೇಂಟ್ ಕೊಟ್ಟರೆ ಅವಳನ್ನ ಹುಡ್ಕೊಡ್ತಾರೋ ಏನೋ ಪೊಲೀಸ್ನವರಲ್ವಾ? ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅದಕ್ಕೆ. ಅಲ್ಲ, ಅವಳು ಏನು ಮಾಡಲಿ ಇವಾಗ? ನಾನು ಇವಾಗ ಅವಳು ಎಲ್ಲಿ ಅಂತ ಹುಡುಕ್ಲಿ? ಎಂಥ ಕೆಲಸ ಮಾಡ್ತಾಳೆ ಇವಳು? ಯಾರು ಏನು ಮಾಡುವರು? ನನಗೆ ಯಾರು ಏನು ಮಾಡುವರು? ಓ ಯಾರಿದು? ಓ ಮನೋಜು. ಏನಪ್ಪ ಸಮಾಚಾರ? ಇದ್ದಕ್ಕಿದ್ದಂಗೆ ಈ ಊರು ನೆನಪಾಗ್ಬಿಟ್ಟಿದೆಯಲ್ಲ. ಪಯಣ ಸುಖವಾಗಿತ್ತು? ಅಣ್ಣ ಅಣ್ಣ, ನೀನೇನಾ? ಅಲ್ಲ, ಏನು ನಿನ್ನ ಅವಸ್ಥೆ? ಇದನ್ನಿದು ನೀನು ಕುಡಿತಿದ್ಯಾ? ಯಾಕೆ ನಾನು ಕುಡಿಬಾರ್ದಾ? ಹಾಂ, ಹಂಗಂತ ಬಾಟ್ಲಲ್ಲಿ ಏನಾದರೂ ಹೆಸರು ಬರ್ದಿದ್ದಾರಾ? ಇಂಥವ್ರೇ ಕುಡಿಬೇಕು, ಇಂಥವ್ರೇ ಕುಡಿಬಾರ್ದು ಅಂತ? ಹಾಂ ಅಮ್ಮ, ಅದಕ್ಕೆ ಇದನ್ನಿದು ಅಣ್ಣ ಹೀಗೆ ಮಾತಾಡ್ತಿದ್ನಲ್ಲ, ಈ ಅಭ್ಯಾಸ ಅವ್ನಿಗೆ ಯಾವಾಗಿಂದ ಇದೆ? ಅಯ್ಯೋ ಮನೋಜ, ಅದೇನು ಅಂತ ಕೇಳ್ತೀಯಪ್ಪ. ನಿಮ್ಮ ಅಣ್ಣ ಇತ್ತೀಚೆಗೆ ಹೀಗಾಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ ಕಣೋ, ನೀನು ಊರಿಗೆ ಹೋದ್ಮೇಲೆ ಒಂದಿನ. ಏನು? ಅಣ್ಣ ಹೇಗೆ ಮಾಡಿದ್ನ? ಅಯ್ಯೋ ದೇವ್ರೆ. ಅಣ್ಣ ಕ್ಷಮಿಸ್ಬಿಡು ಅಣ್ಣ, ನೀನೀಗಾಗೋದಕ್ಕೆ ಒಂದು ರೀತಿಲಿ ನಾನೇ ಕಾರಣ ಆಗ್ಬಿಟ್ನಾ? ನಾನು ಆ ಥರ ಪಟ್ಟು ಈ ಮನೆ ಬಿಟ್ಟು ಸಿಟಿಗೆ ಹೋಗ್ಬಾರ್ದಾಗಿತ್ತು. ನನ್ನಿಂದನೇ ಹೀಗೆಲ್ಲ ಆಗಿರೋದು. ನೀನು ನೋಡಿದ್ರೆ ಹೀಗಾಗಿದ್ಯಾ, ತನು ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ. ಅಯ್ಯೋ, ನಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ ಅಂತ. ಎಕ್ಸ್ಕ್ಯೂಸ್ ಮೀ, ನೀವು ಇಲ್ಲಿ? ಅದು ಪ್ರಸಾದ್ ಅಂದರೆ ಯಾರು ನಿಮ್ಮಲ್ಲಿ? ಸಾರ್, ನಾನೇ ಸಾರ್. ಪ್ರಸಾದ್ ಅಂದರೆ ನಾನೇ. ಈ ಮನೆಗೆ ಹಿರಿ ಮಗ. ಇಲ್ಲಿದ್ದಲ್ಲ, ಇಲ್ಲಿ ಕೆಂಪು ಸೀರೆ ಉಟ್ಕೊಂಡು, ಅಲ್ಲ ಪಿಂಕ್ ಸೀರೆ ಉಟ್ಕೊಂಡು ಕೆಂಪಿಗೆ ಅವಳು ನನ್ನ ಹೆಂಡತಿ, ನಾನು ಅವಳ ಗಂಡ. ಇವನು ನನ್ನ ತಮ್ಮ, ಅವರು ನಮ್ಮ ಮಮ್ಮಿ. ಅಯ್ಯೋ ಅಣ್ಣ ಸುಮ್ಮಿರು, ನಿನ್ನ ಬೈ ಕಡೆ. ನನ್ನನ್ನು ತಳ್ತೀಯನೋ ನೀನು? ಸರ್, ನಮ್ಮ ಅಣ್ಣನೇ ಅವರು. ಏನಾಗಬೇಕಾಗುತ್ತೆ ಸರ್? ನನಗೆ ನಿಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಾನು ಬಂದಿದ್ದೀನಿ. ಕಂಪ್ಲೇಂಟಾ? ಅಯ್ಯೋ, ಈ ನನ್ನ ಮಗ ಮತ್ತೆ ಏನು ಕೆಲಸ ಮಾಡ್ಕೊಬಂದು? ಸರ್, ಕಂಪ್ಲೇಂಟ್ ಅಂತಿದ್ದೀರಾ, ಅದನ್ನು ಯಾರು ಕೊಟ್ಟರು ಏನಕ್ಕೆ ಅಂತ ಕೇಳ್ಬೋದಲ್ವ ಸರ್ ನಾನು? ಅದು ಅವರು ಡ್ರಿಂಕ್ಸ್ ಮಾಡಿರೋ ಮತ್ತಲ್ಲಿ ಒಬ್ಬರ ಜೊತೆ ಜಗಳ ಮಾಡಿದ್ದಾರೆ. ಇವಾಗ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ ಇಲ್ಲ ಸರ್, ನಾನು ಒಡ್ದಿಲ್ಲ ಸರ್. ಅವರಿಬ್ಬರು ಜಗಳ ಆಡ್ಕೊಂಡ್ರು. ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ ಸರ್. ನಾನು ಏನೂ ಮಾಡಲಿಲ್ಲ ಸರ್ ಅವ್ರಿಗೆ. ಅದು ಅಲ್ಲದೆ ಅವರಿಬ್ಬರು ಕುಡುಕರು ಸರ್, ತುಂಬ ಕುಡ್ದುಬಿಟ್ಟಿದ್ರು. ಅದಕ್ಕೆ ಹಂಗೆ ಹೊಡೆದಾಡ್ಕೊಂಡ್ರು. ನನ್ನ ತಪ್ಪಿಲ್ಲ ಸರ್. ನೋಡಿ, ನಿಮ್ಮ ತಪ್ಪು ಇದೆಯೋ ಇಲ್ವೋ ಅಂತ ಇಲ್ಲಿ ಮಾತಾಡೋಕ್ಕಾಗಲ್ಲ. ನೀವು ನನ್ನ ಜೊತೆ ಬರಬೇಕಿವಾಗ, ಬನ್ನಿ. ಸರ್, ಅದು ನೋಡಿ ಮಿಸ್ಟರ್, ನೀವೇನೇ ಹೇಳ್ಬೇಕಾಗಿದ್ರು ಬಂದು ಸ್ಟೇಷನಲ್ಲಿ ಬಂದು ಹೇಳಿ. ಇವಾಗ ನಿಮ್ಮ ಅಣ್ಣನ ಕಳಿಸಿ, ಬನ್ರಿ. ಅಯ್ಯೋ ಪ್ರಸಾದು, ಇದೇನಿದು? ಮನೋಜ, ಏನಾಯ್ತಿದು? ಅಯ್ಯೋ ಅಮ್ಮ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಿದೆಯೋ ಏನೋ. ಯಪ್ಪ ದೇವ್ರೇ, ಒಂದಂದರೆ ಇನ್ನೊಂದು ಆಗ್ತಿದ್ದಿಲ್ಲಪ್ಪ. ಬಂದರು. ಅಮ್ಮ ಅಮ್ಮ. ಅಕ್ಕ, ಯಾರು ಬೇಕು ನಿಮಗೆ? ಇಲ್ಲಿ ನಿಮ್ಮ ಅಕ್ಕ ಅಂತ ಯಾರೂ ಇಲ್ಲ. ಇಲ್ಲಿರೋದು
ಒಬ್ಳು ಅನಾಥ್ಲು, ಅವಳಿಗೆ ತಂದೆ ತಾಯಿ ಗಂಡ ಮಕ್ಕಳು ಯಾರೂ ಇಲ್ಲ. ಮುಂದಕ್ಕೆ ಹೋಗಿ. ಇವಳ್ದು ನಾಟಕ. ಮಂಗಳ, ನೀನು ಅವಳ ಮಾತಿಗೆ ನಡಲಾಬೇಡ, ಅವಳು ನಾಟಕ ಮಾಡ್ತಾವಳೆ. ರೀ ಸುಮ್ಮನೆ ರೀ, ಪಾಪ ಅಕ್ಕಂಗೆ ಮನ್ಸಿಗೆ ನೋವಾಗಿರುತ್ತೆ. ನೀವಿವಾಗ ಹಿಂಗೆ ಮಾತಾಡಿದ್ರೆ ಅವ್ರಿಗೂ ನೋವಾಗಲ್ವಾ? ಹೋಗ್ರಿ, ಏನು ಅಂತ ಕೇಳ್ರಿ, ಸಮಾಧಾನ ಮಾಡಿ ಹೋಗ್ರಿ. ನೀನು ಇದೆಯಲ್ಲ ಕವಿಯೇ, ಕವಿತಾ. ಹೋ ನೀವಾ? ಯಾಕೆ ಬಂದ್ರಿ? ಹಾಂ, ಯಾಕೆ ಬಂದೆ? ಹೌದಲ್ವಾ? ಮತ್ತೆ ಹೋಗ್ರಿ. ನಾನು ಬದುಕಿದ್ದೀನ ಸತ್ತಿದೆ ಅಂತ ನೋಡಕ್ಕೆ ಬಂದ್ರಾ? ಹಾಂ, ಇಲ್ಲ ಇಲ್ಲ, ನಾನು ನಿಮ್ಮ ಮನೆಗೆ ಬರಲ್ಲ, ಹೋಗ್ರಿ. ಅಯ್ಯ, ನಾನೆಲ್ಲ ನಮ್ಮ ಮನೆಗೆ ಬಾ ಅಂತ ಕರೆದೆ. ರೀ ಹಂಗೆಲ್ಲ ಮಾತಾಡಬೇಡ್ರಿ. ಅಕ್ಕ, ಯಾಕಕ್ಕ ಹಂಗೆ ಆಟ ಮಾಡ್ತೆ ನೀನು? ಅಲ್ಲ ಪಾಪ ಚಿಕ್ಕ ಮಗುನ ಹಾಕ್ಕೊಂಡು ಈ ಮೈನಲ್ಲಿ ಹೇಗಕ್ಕ ಇದೆಯಾ? ನಿಮ್ಗೆ ಇರೋಂಥ ಕರ್ಮ ಏನಾಗಿದೆ ಹೇಳು? ಬಾ ನಮ್ಮನೆಗೆ ಹೋಗೋಣ, ಬಾಕ ನಾವು. ಏನು ನಮ್ಮನೆನಾ? ಯಾವುದೇ ನಿನ್ನ ಮನೆ? ಅದು ನನ್ನ ಮನೆ. ಹಾಂ ಹೌದು ತಾನೇ, ಅದು ನಿಮ್ಮದೇ ತಾನೇ ಮನೆ. ಹಾಗಿದ್ಮೇಲೆ ಆ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ಎಲ್ಲ ನಾನೇ ಬರ, ಅದಕ್ಕೆ ಬಂದೆ. ಇದೆಲ್ಲ ಆಗಿದ್ದು ನೀನೇ ಕಾರಣ. ಅಯ್ಯೋ ದೇವ್ರೆ, ಅಲ್ಲ ಅಕ್ಕ, ನೀನು ಮನೆ ಬಿಟ್ಟು ಬರೋದಕ್ಕೂ ನಾನು ಕಾರಣ ಹೇಗಾಗ್ತೀನಿ? ನಾನು ಹೇಳಿದ್ನ ಮನೆ ಬಿಟ್ಟು ಹೋಗು ಅಂತ? ಮಿಟಿಕ್ಲಾಡಿ ಹೇಳ್ತೆ ಕಣೆ, ಅದು ಒಂದಿನ ಹೇಳ್ತೀಯ. ಅದಕ್ಕೆ ನಿನ್ನ ಬಾಯಲ್ಲಿ ಕೇಳ್ಕೊಂಡು ಯಾಕೆ ಇರಬೇಕು ಅಂತ ನಾನು ಮೊದಲೇ ಬಂದ್ಬಿಟ್ಟೆ. ನೋಡ್ದ್ಯಾ, ಇವಾಗ ನಿನ್ನ ಬಾಯಲ್ಲೇ ಬಂತು ನೀನಾಗೆ ಬಂದೆ ಅಂತ. ಹೀಗಿರುವಾಗ ಅವಳ ಮೇಲೆ ಯಾಕೆ ಹೇಳ್ತೀಯಾ? ಇವರೊಬ್ರು. ಅಲ್ಲ ರೀ, ನಿಮ್ಮ ಮುದ್ದಿನ ಹೆಂಡತಿ ಏನಾದರೂ ಹೇಳಿದ್ರೆ ಎಷ್ಟು ಸಿಟ್ಟು ಬಿಡ್ತಾರ ನಿಮಗೆ? ಹಾಗಾದ್ರೆ ನಾನು ನಿಮ್ಮ ಹೆಂಡತಿ ಅಲ್ವಾ? ನನಗಳು ಅಷ್ಟು ಅನ್ಬಾರ್ದು ಮಾತಲ್ಲ ಅಂತಾಳೆ. ನಿಮ್ಗೆ ಸ್ವಲ್ಪ ರೋಷ ದ್ವೇಷ ಏನು ಬರೋದಿಲ್ಲ. ಅಯ್ಯೋ ಅಕ್ಕ, ನಿಂಗೆ ವಿಷಯ ಗೊತ್ತಿಲ್ಲ. ನಿಮ್ಮನ್ನು ಕರ್ಕೊಬರೋಕ್ಕೆ ಇವ್ರಿಗೆ ಎಷ್ಟು ಬಲವಂತ ಮಾಡಿದೆ ಗೊತ್ತಾ ನಾನು? ಬೇಡ, ಅವಳು ಅಲ್ಲೇ ಇರಲಿ ಅಂತಾರೆ. ಏನು ಇವ್ರು ಹಿಂಗಂದ್ರ? ಅಯ್ಯೋ ಅಷ್ಟೇ ಅಲ್ಲ ಅಕ್ಕ, ನೋಡು ಮಂಗಳ, ಅವಳು ಹೇಗೂ ಮೈನಲ್ಲಿಲ್ಲ, ಅದಕ್ಕೆ ಮೈನ್ ತಣ್ಣಗೆ ನಿಮ್ದಕ್ಕೆ ಶಾಂತವಾಗಿದೆ. ಅವಳು ನೀನು ಯಾವತ್ತೂ ಕರ್ಕೊಂಬರ್ಬೇಡ ಅಂತ ಹೇಳಿದ್ರು. ಏನ್ರಿ ಅವಳು ಹೇಳ್ತಾ ಇದ್ರು ನಿಜಾನಾ? ಹಾಂ. ಅಯ್ಯೋ ಅಲ್ಲೇನು ಕೇಳ್ತೀಯ? ಇನ್ನೂ ಇದೆ ಕೇಳು ಅಕ್ಕ. ರೀ ನೀವು ಬನ್ರಿ ಈ ಕಡೆ. ಅವಳಲ್ಲೇ ಆರಾಮಾಗಿರ್ಲಿ, ನಾವು 3 ಜನ ಇಲ್ಲಿ ಸುಖವಾಗಿ ನೆಮ್ಮದಿ ಸಂಸಾರ ಮಾಡ್ಕೊಂಡಿರೋಣ. ಇನ್ನು ಮುಂದೆ ಯಾವತ್ತಲ್ಲಿ ಬರೋದೇ ಬೇಡ ಅವಳು ಅಂದ್ರು ಅಕ್ಕ. ಆಮೇಲೆ ನನಗೆ ಅವಳನ್ನ ನೋಡಬೇಕು ಅಂತೇನು ಅನ್ಸೋದಿಲ್ಲ, ಆದರೆ ಮಗು ತುಂಬ ನೆನಪಾಗ್ತಾನೆ. ಅದಕ್ಕೆ ನಾವಿಬ್ಬರು ಹೋಗಿ ಅವನ್ನ ಕರ್ಕೊಬರೋಣ ಬಾ ಅಂತ ಬಲವಂತ ಕರ್ಕೊಬಂದರು. ಆದರೆ ನಾನು ಮಾತ್ರ ಅವ್ರ ಮಾತಿಗೆ ಒಪ್ಕೊಂಡಿಲ್ಲ. ಬರೋದಾದ್ರೆ ಅಕ್ಕನೂ ಬರಲಿ, ಮಗು ಒಂದೇ ಬೇಡ ಅಂತ ಹೇಳಿದೆ ಅಕ್ಕ. ನಿಜವಾಗ್ಲೂ? ಹ್ಞೂ ಅಕ್ಕ. ಅಕ್ಕ ಸ್ವಲ್ಪ ಹತ್ರ ಬಾ ಇಲ್ಲಿ. ನೋಡಕ್ಕ, ನೀನು ಹೀಗೆ ಸಿಟ್ಟು ಮಾಡ್ಕೊಂಡು ಅವ್ರಿಗೆ ಬೈದು ದೂರ ಇದ್ದರೆ ಅವ್ರು ನಿಮ್ಮನ್ನ ಮರ್ತೇ ಬಿಡ್ತಾರೆ. ಯೋಚನೆ ಮಾಡಿ. ಹಾಂ, ಅದಕ್ಕೆ ನನ್ನ ಮಾತು ಕೇಳಿ ಅಕ್ಕ. ಇವಾಗ ಒಂದೇ ಒಂದು ಮಾತಾಡ್ದಂಗೆ ಮಗುನ ಕರ್ಕೊಂಡು ಸುಮ್ಮನೆ ನಮ್ಮ ಜೊತೆ ಬಂದ್ಬಿಡಿ. ಹಂಗಂತೀಯಾ? ಅಯ್ಯೋ ಹ್ಞೂ ಅಂತೀನಿ. ಸರಿ ಸರಿ, ನಾನು ನಿಮ್ಮ ಜೊತೆ ಬರ್ತೀನಿ ನೋಡಿರಿ. ಇವಾಗ ತಾನೇ ಬರಲ್ಲ ಅಂದ್ಯಲೇ, ಅಷ್ಟು ಬೇಗ ಮನ್ಸು ಚೇಂಜ್ ಮಾಡ್ಕೊಬಿಟ್ಯಾ? ಯಾಕೆ? ನಾನು ಬರೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಮಾರಾಯ್ತಿ, ನಾನೆಲ್ಲ ಹಂಗಂದೆ. ಇವಾಗ ಅಂದಿಲ್ಲ, ಆದರೆ ಮುಂದೆ ನೀವು ಹಾಗೆ ಹೇಳ್ತೀರ. ಇಲ್ಲಪ್ಪ, ನನಗೆ ಮೇಲೆ ಇರೋಕ್ಕಾಗಲ್ಲ, ನಾನು ನಮ್ಮನೆಗೆ ಬರ್ತೀನಿ. ಅಕ್ಕ ಬರ್ತೀನಿ ಅಂತ ಇಲ್ಲೇ ಇದ್ದಿಲ್ಲ, ಹೋಗು ಬಟ್ಟೆ ಎತ್ಕೊಬರೋ ಹೋಗಿ. ಹಾಂ ಸರಿ. ಲೇ ಮಂಗಳ, ಅವಾಗ ಯಾವ ಮಂತ್ರನೇ ಆಗದೆ ನೀನು ಹೇಳೋದಕ್ಕೆಲ್ಲ ಹ್ಞೂ ಅಂತ ಮನೆಗೆ ಬರೋಕೆ ಒಪ್ಕೊಂಡೇ ಬಿಟ್ಲು. ಅಂಥದ್ದೇನು ಮಾಡಿದೆ? ಅದು ನಿಮಗೆಲ್ಲ ಗೊತ್ತಾಗಲ್ಲ ಬಿಡಿ, ಅದು ಲೇಡೀಸ್ ಸೀಕ್ರೆಟ್. ಅಲ್ಲ ಕಣೆ, ನೀನು ತುಂಬಾ ಕಿಲಾಡಿ ಇದೆಯಾ. ನಿನಗೆ ಯಾರನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಏನು ಮಾಡೋಕ್ಕಾಗುತ್ತೆ ಹೇಳಿ? ಅಕ್ಕ ಏನೋ ಚಿಕ್ಕ ಮಗು ಆಟ ಮಾಡ್ತಾರೆ, ನಾವು ಹಾಗೆ ಮಾಡಿದ್ರೆ ಆಗುತ್ತಾ ಹೇಳಿ? ಪಾಪ ಆ ಚಿಕ್ಕ ಹುಡುಗನ ಹಾಕ್ಕೊಂಡು ಈ ಮನೇಲಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ನೋಡಿದ್ದೀನಿ ರೀ. ಅದಕ್ಕೆ ನನಗೆ ಅವ್ರನ್ನ ಇಲ್ಲಿಗೆ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದಿದ್ದೆ. ಅವ್ರನ್ನ ಹೇಗಾದರೂ ಮಾಡಿ ಪರವಾಗಿಲ್ಲ, ಕರ್ಕೊಂಡು ಹೋಗಲೇಬೇಕು. ಮಂಗಳ, ನೀನು ಎಷ್ಟು ಒಳ್ಳೊಳ್ಳೆ ಕಣೆ. ನೀನಂತ ಹೆಂಡ್ತಿನ ನನಗೆ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ. ಅವಳು ನಿಂಗೆ ಇಷ್ಟೇ ಕಾಟ ಕೊಟ್ಟರು, ಇಷ್ಟೇ ಮನಸ್ಸು ನೋಯಿಸಿದ್ರು, ನೀನು ಅವಳನ್ನ ಯಾವತ್ತೂ ಬಿಟ್ಕೊಡ್ದಿಲ್ವಲ್ಲ. ಕೆಲವರು ಹೇಳ್ತಾರೆ ಹೆಣ್ಣಿಗೆ ಹೆಣ್ಣು ಶತ್ರು ಅಂತ, ಆದರೆ ನೀನು ನೋಡಿದ್ರೆ ಗಾದೆ ಸುಳ್ಳು ಅನಿಸುತ್ತೆ.
ಸಾಕು ಸಾಕು, ಇವಾಗ ಹೋಗ್ಲಿದ್ದು ಮಗುನ ಎತ್ಕೊಳ್ರಿ ಹೋಗೋಣ. ಸರಿ.